ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿದೆ. ಮೊದಲನೇ ದಿನ ಬಳ್ಳಾರಿ ಮತ್ತು ಎರಡನೇ ದಿನ ಸಂಡೂರು ಮತ್ತು ಕಂಪ್ಲಿ ಮತ್ತು ಸಿರುಗುಪ್ಪ ಭಾಗದಲ್ಲಿ ಇವತ್ತು ಬರ ಅಧ್ಯಯನ ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಇಲ್ಲಿ ಶಾಸಕರಾಗಿರುವಂಥ ನಮ್ಮ ಪೂರ್ಣಮ್ಮ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತೆಲ್ಲ ಬಂದು ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕಂತೇಳಿ ವರದಿ ಕೊಡಬೇಕಂತೇಳಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರ ಜೊತೆಗೆ ಇವತ್ತು ತೀರ ಬರಗಾಲ ನಾವು ನೋಡ್ತಾ ಇದ್ದರೆ, ನಾನು ನಿನ್ನೆ ಬಳ್ಳಾರಿಯಲ್ಲಿ ನೋಡ್ತೀನಿ, ಬಳ್ಳಾರಿಗೆ ಕಂಪೇರ್ ಮಾಡಿಕೊಂಡ್ರೆ ಸಂಡೂರಲ್ಲಿ ಇನ್ನೂ ಜಾಸ್ತಿ ಆಗಿದೆ ಭಾಳ ತುಂಬ. ಯಾಕಂದರೆ ಇಲ್ಲಿ ಮಳೆ ಆಧಾರಿತ ರೈತರೇ ಜಾಸ್ತಿ ಇದ್ದಾರೆ. ಅದು ಬೇರೆ, ಅದರಲ್ಲಿ ಮುಖ್ಯವಾಗಿ ಸಣ್ಣ ಹಿಡುವಳಿದಾರ ಅಂದರೆ ಸಣ್ಣ ರೈತರು, ಬರೀ 1 ಎಕರೆ 5 ಎಕರೆ ಒಳಗೆ ಅನ್ಯಾಯ ಆಗಿಬಿಟ್ಟು ಬದುಕಲ್ಲಿ ನಡೆಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನಾವು ಇದನ್ನು ವರದಿ ಒಪ್ಪಿಸಿ ಇವತ್ತು ನಾಳೆ ದಿನ ನಾಡ್ದಕ್ಕೆ ಒಳಗಡೆ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬರ್ತೀವಿ. ಅದರಲ್ಲಿ ಬರ ಪರಿಹಾರ ಯಾವ ರೀತಿ ಮಾಡಬೇಕನ್ನೋದು ನಿರ್ಧಾರ ನಮ್ಮ ಮುಂದಿನ ಸಭೆಯಲ್ಲಿ ಆಗುತ್ತೆ. ಸರ್, ಈಗ ಎಷ್ಟೋ ಜನ ರೈತರು ಇದುವರೆಗೂ ವಿಮೆ ಕಟ್ಟಿಲ್ಲ ಸರ್. ಹಾಗಾಗಿ ಆ ರೈತ ವಿಮೆ ಕಟ್ಟಿರ್ತಕ್ಕಂಥ ರೈತರಿಗೆ ಸಮಸ್ಯೆ ಆಗುತ್ತೆ. ಒಂದು ಕಡೆಗೆ ಭೀಕರ ಬರಗಾಲ ಸರ್. ಸೊ ಇದನ್ನ ಯಾವ ರೀತಿ ವರದಿ ಕೊಡ್ತೀವಿ ಮತ್ತು ಯಾವ ರೀತಿ ಪರಿಹಾರ ಕೊಡಿಸ್ಲಿಕ್ಕೆ ಮುಂದಾಗ್ತೀರಿ ಅಂತ ಸರ್? ಈಗಾಗಲೇ ಕೂಡ ನಾವು ಕಳೆದ ಸಂದರ್ಭದಕ್ಕಿಂತ ಇವತ್ತು ನಮ್ಮ ರೈತರಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಮನೆ ನಮ್ಮ ಜಿಲ್ಲಾಧಿಕಾರಿಗಳು ತುಂಬ ಎಫೆಕ್ಟಿವ್ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಇನ್ಶೂರೆನ್ಸ್ ಯಾರು ಮಾಡಿಸ್ತಾರೋ ನಮ್ಮ ಅಧಿಕಾರಿಗಳು ಅವರೆಲ್ಲ ಕೂಡ ಕಳೆದ ಬಾರಿ ನಮಗೆ ಬರೀ ಒಂದು 6,000, 7,000, 11,000 ಇತ್ತು. ಆದರೆ ಈ ಬಾರಿ 40,000 ಕೃಷಿ ಜಮೀನಲ್ಲಿ 37,000 ಜನವರೆಗೂ ಕೂಡ ಈಗಾಗಲೇ ಕೂಡ ನಮ್ಮ ರೈತರು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಮಾಡ್ಕೊಂಡಿದ್ದವ್ರದಂತ ಅದು ಎಷ್ಟಿದೆ ಎಷ್ಟು ವೇಸ್ಟ್ ಆಗಿದೆ ಅಷ್ಟೆಲ್ಲ ಬರುತ್ತೆ. ಆದರೆ ಇಲ್ಲ ಮಿಕ್ಕಿದ ರೈತರಿಗೆ ನಮ್ಗೆ ತುಂಬ ಚಾಲೆಂಜಸ್ ಇರುತ್ತೆ. ಕೆಲವು ರೈತರು ಫೀಸಿಬಿಲಿಟಿ ಆಗಿರಲ್ಲ. ಸೊ ಅದನ್ನು ಅಂಥ ರೈತರು ಯಾರು ಅಂತ ನಾವು ಗಮನಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ವಿಮೆದೇ ಒಂದು ಡ್ರೈವ್ ಮಾಡ್ತಾರೆ. ಈಗ ಸಾಲ ಮನ್ನಾ ಕೂಡ ಈಗ ರೈತರದೊಂದು ಆಗ್ರಹ ಇದೆ ಸರ್. ಅದು ಈಗಾಗಲೇ ಕೂಡ ನಮ್ಮ ಸರ್ಕಾರದ ಬಹಳ ಸರ್ಕಾರಿ ಕ್ಷೇತ್ರದಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಮಾಡ್ಬೋದು. ಬಟ್ ಅದರಿಂದ ಮುಖ್ಯಮಂತ್ರಿಯವರು ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಆಗುತ್ತೆ. ಅದರಲ್ಲಿ ನಾವು 5 ಗ್ಯಾರಂಟಿಗಳನ್ನೇ ಕೊಡ್ತಾ ಇದ್ದೀವಿ. ಈಗಾಗಲೇ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿ ಮಹಿಳೆಯರಿಗೆ ಆಗಿರ್ಬೋದು, ವೃದ್ಧರಿಗೆ ಆಗಿರ್ಬೋದು, ಓಲ್ಡ್ ಏಜ್ ಪೆನ್ಷನ್, ಫ್ರೀ ಬಸ್ಗಳು, ಫ್ರೀ ಕರೆಂಟ್ಗಳು ಇವೆಲ್ಲ ಕೂಡ ನಾವು ಕೊಡ್ತಾ ಇದ್ದೀವಲ್ಲ. ಅದ್ರ ಹೊರಗೆ ನಮ್ಮ ಜನ ತುಂಬ ಸಂತೋಷವಾಗಿದ್ದಾರೆ. ಆದರೆ ಎಲ್ಲದನ್ನು ನಮ್ಮ ಮೇಲೆ ಬೀಳೋಕ್ಕಾಗ್ತಾ ಇಲ್ಲ. ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸಾಲ ಇದ್ದಾಗ ಪ್ರತಿಯೊಂದು ಸಂದರ್ಭದಲ್ಲಿ ಸಾಲ ಪರಿಹಾರಗಳು ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಳ್ತಾರೆ. ಆದರೆ ಒಂದು ನನಗೆ ಅನಿಸುತ್ತೆ, ಯಾಕಂದರೆ ಈಗ ಮುಂದಿನ ದಿನಗಳಲ್ಲಿ ಇವತ್ತು ಈ ರೈತರಿಗೆ ಏನಾದರೂ ಮಳೆ ಬಂದುಬಿಟ್ರೆ ಅವರು ಯಾವ ಸಾಲನೂ ಕೂಡ ಯಾರೂ ಕೇಳೋದಿಲ್ಲ.